ತುಮಕೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ದೂರು ದಾಖಲಾಗಿ ಕೇವಲ 6 ಗಂಟೆಗಳಲ್ಲಿ ಕಳ್ಳರು ಲಾಕ್. ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದೇ ರಣರೋಚಕ. ಎಸ್, ತುಮಕೂರು ನಗರದ ಸಿಎಸ್ಐ ಲೇಔಟ್ನಲ್ಲಿ ಕಳ್ಳರ ಕಾಟ ಹೆಚ್ಚಾಗಿತ್ತು. ಅದೆಷ್ಟರ ಮಟ್ಟಿಗೆ ಅಂದರೆ ಮನೆ ಮುಂದೆ ವಾಹನಗಳನ್ನು ಕೂಡ ನಿಲ್ಲಿಸುವುದಕ್ಕೆ ಹೆದರ್ತಾ ಇದ್ರು. ಇದೀಗ ಮೊನ್ನೆ ನಡೆದ ಒಂದು ಪ್ರಕರಣವನ್ನ ಪೊಲೀಸರು ಕಾರ್ಯಾಚರಣೆ ನಡೆಸಿ ಭೇದಿಸಿದ್ದು ಪೊಲೀಸರ ಕಾರ್ಯದಕ್ಷತೆಯನ್ನು ತೋರಿಸುತ್ತೆ. ಹೌದು, ತುಮಕೂರು ನಗರದ ಸಿಎಸ್ಐ ಲೇಔಟ್ನಲ್ಲಿ ಮೊನ್ನೆಯಷ್ಟೇ ಜೂನಿಯರ್ ಕಾಲೇಜು ಬಳಿ ಹೋಗ್ತಾ ಇದ್ದ ಕಾಲೇಜು ಹುಡುಗರನ್ನ ಹೆದರಿಸಿ ಹಣ ಮತ್ತು ವಾಚ್ ಕದ್ದು ಎಸ್ಕೇಪ್ ಆಗಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಹೊಸಬಡಾವಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಬುಧವಾರ ಅಂದರೆ ಏಪ್ರಿಲ್ 29ರಂದು ಮಧ್ಯಾಹ್ನ 2:10 ಸುಮಾರಿಗೆ ಸಿಎಸ್ಐ ಲೇಔಟ್ ರಸ್ತೆಯಲ್ಲಿ ಹೋಗ್ತಾ ಇದ್ದ ಕಾಲೇಜು ವಿದ್ಯಾರ್ಥಿಗಳ ಬಳಿ ಹೋಗಿ ನಮಗೆ ಗಾಂಜಾ ಬೇಕು ಕೊಡಿಸಿ ಅಂತೆಲ್ಲ ಹಿಂಸೆ ನೀಡಿ ಹೆದರಿಸಿದ್ರು. ಹುಡುಗರ ಬಳಿ ಇದ್ದ ದುಡ್ಡು ಹಾಗೂ ಸ್ಮಾರ್ಟ್ ವಾಚ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ರು. ಇನ್ನು ಈ ಬಗ್ಗೆ ಯುವಕರು ಹೊಸಬಡಾವಣೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ದೂರು ದಾಖಲಾಗ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ಟೀಮ್ ಖದೀಮರ ಪತ್ತೆಗೆ ಫೀಲ್ಡ್ಗಿಳಿದಿದ್ರು. ದೂರು ದಾಖಲಾದ ಕೇವಲ 6 ಗಂಟೆಗಳಲ್ಲಿ ದರೋಡೆಕೋರರನ್ನ ಪತ್ತೆ ಹಚ್ಚಿ ಲಾಕ್ ಮಾಡಿದ್ದಾರೆ. ಇನ್ನು ಲಾಕ್ ಆದ ಖದೀಮರು ತುಮಕೂರಿನ ಶಾಂತಿನಗರದ ಶ್ರೀರಾಮ ಅಲಿಯಾಸ್ ಲಡ್ಡು ಹಾಗೂ ರಿಹಾನ್ ಎಂದು ಗುರುತಿಸಲಾಗಿದೆ. ಇನ್ನು ಆರೋಪಿಗಳನ್ನ ಕೃತ್ಯ ಎಸಗಿದ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಯಿತು. ಬಳಿಕ ಅವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆಗೆ ಮುಂದಾಗಿದ್ದು ಈ ಕಳ್ಳರು ಇನ್ಯಾವ್ಯಾವ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ವಿಚಾರಣೆ ನಡೆಸುವುದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಕಳ್ಳತನ ಕೃತ್ಯದಲ್ಲಿ ಭಾಗಿಯಾದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಅದೇನೇ ಆಗಲಿ, ಹಾಡಹಗಲೇ ನಡೆದ ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸರು ಕೇವಲ ಕೆಲವು ಗಂಟೆಗಳಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದು ಪೊಲೀಸರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಪೊಲೀಸರ ಕಾರ್ಯದ ಮೇಲೆ ಹೆಚ್ಚಿನ ವಿಶ್ವಾಸ ಮೂಡಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.